टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಜೆಪಿಯಲ್ಲಿ ಬಣಗಳ ರಾಜಕೀಯ ಗರಿಗೆದರಿದೆ. ರಾಜ್ಯ ಕಾರ್ಯಕರ್ತರ ಹಾಗೂ ವರಿಷ್ಠರ ಗಮನ ಸೆಳೆಯುವುದಕ್ಕೆ ನಾಯಕರು ತಮ್ಮದೇ ಆದಂಥ ಒಂದಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ವೀರಶೈವ ಲಿಂಗಾಯತರ ಸಮಾವೇಶಕ್ಕೆ ರೇಣುಕಾಚಾರ್ಯ ಸಿದ್ಧತೆ ನಡೆಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಯತ್ನಾಳ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಅಂತ ಅವ ಅಡ್ಜಸ್ಟ್ಮೆಂಟ್ ಗಿರಕ್ಕೆ ಅವನೇನು ಮಾತಾಡೋದಿಲ್ಲ, ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಮಾರು ಮಾಡಿದ್ದ ತಪ್ಪಿನಿಂದ ನಮ್ಮ ಜನ ಹಿಂದೂಗಳು ನಾರಾಜ್ ಆದ್ರು, ಮನೆ ಕೂತ್ರು. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಹೋಗಿ ಅಲ್ಲಿ ಬುಕ್ಕನ ಕೆರೆ ಕೇಳಬೇಕು. ಯಡಿಯೂರಪ್ಪನವರು ಯಾವುದೇ ಜಾತಿಗೆ ಸೀಮಿತವಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಸಮಾವೇಶಗಳು ನಿಲ್ಲಲ್ಲ. ನೂರಾರು ಮುಖಂಡರು ಸೇರಿ ತೀರ್ಮಾನ ಮಾಡಿದ್ರು, ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ನಾವು ದಾವಣಗೆರೆಯಲ್ಲಿ ಮಹಾಸಂಗಮವನ್ನು ಮಾಡ್ತೀವಿ, 10 ಲಕ್ಷ ಜನ. ಸಮಾವೇಶಗಳ ಸಂಗ್ರಾಮ ಒಡೆದು ಹೋಳಾಗಿರುವ ಬಿಜೆಪಿಯಲ್ಲಿ ಸಮಾವೇಶಗಳ ಮಹಾ ಸಂಗ್ರಾಮವೇ ಶುರುವಾಗಿದೆ. ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಧರ್ಮಾಸ್ತ್ರವನ್ನ ಬಿಡೋದಕ್ಕೆ ಯತ್ನಾಳ್ ಸನ್ನದ್ಧವಾಗಿ ನಿಂತಿದ್ದಾರೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಕೌಂಟರ್ ಕೊಡುವ ನೆಪದಲ್ಲಿ ಮತ್ತೊಂದು ದಾಳವನ್ನ ಉರುಳಿಸಲು ಸಜ್ಜಾಗಿದ್ದಾರೆ. ಸಂಘ ಪರಿವಾರದ ಮಾರ್ಗದರ್ಶನದಲ್ಲಿ ಹೋರಾಟ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭರವಸೆ. ಒಂದ್ ಕಡೆ ಯತ್ನಾಳ್ ಹಿಂದೂ ಅಸ್ತ್ರವನ್ನ ಹೂಡಿದ್ರೆ ವಿಜಯೇಂದ್ರ ಇದಕ್ಕೆ ಪ್ರತ್ಯಾಸ್ತ್ರವನ್ನ ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಜಯೇಂದ್ರ ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದಾಗಿ ಹೇಳಿದ್ರು. ಇದರ ಜೊತೆಗೆ ಸಂಘ ಪರಿವಾರದ ಹೆಸರನ್ನ ಪ್ರಸ್ತಾಪಿಸಿ ಯತ್ನಾಳ್ಗೆ ಚೆಕ್ಮೇಟ್ ಇಟ್ರು. ನನಗೊತ್ತು ಯಡಿಯೂರಪ್ಪನವ್ರ ಮಗ ಆಗಿ ತಂದೆಯವರು ಯಾವ ರೀತಿ ಬಡವರ ಪರವಾಗಿ ರೈತರ ಮಧ್ಯೆ ಇದ್ದು ಹೋರಾಟಗಳನ್ನು ಮಾಡ್ಕೊಂಡು ಬಂದ್ರು, ನಾನು ಸಹ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ, ಸಂಘ ಪರಿವಾರದ ಒಂದು ಮಾರ್ಗದರ್ಶನದಲ್ಲಿ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ, ನಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬಡವರ ಪರವಾಗಿ ಹೋರಾಟವನ್ನು ಮಾಡೋದ್ರ ಮುಖೇನ ಆ ನಾಡಿನ ರೈತ ಬಡವರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೆಲ್ಲ ಬಣ ಕಿತ್ತಾಟದ ಮಧ್ಯೆ ಬಿಎಸ್ ಯಡಿಯೂರಪ್ಪ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಮುಂದಿನ ಬಾರಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಒಟ್ಟಾಗಿ ಪ್ರಯತ್ನಿಸ್ತೇವೆ ಅಂದ್ರು. ಬರುವಂಥ ದಿವಸಗಳಲ್ಲಿ 100% ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನವ್ರು ಏನಾದರೂ ಸಲಹೆ ಕೊಡೋದಾದ್ರೆ? ಏನು ಸಲಹೆ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಷ್ಟೇ. ಹೀಗೆ ಒಂದ್ ಕಡೆ ಪಕ್ಷದ ಹಿರಿಯ ನಾಯಕರು ನಮ್ಮಲ್ಲೇನೂ ಆಗಿಲ್ಲ ಅಂತಿದ್ದಾರೆ. ಇನ್ನೊಂದ್ ಕಡೆ ಬಣಗಳ ನಡುವಿನ ಕಿಚ್ಚು ಕಾಡ್ಗಿಚ್ಚಾಗಿ ಪರಿಣಮಿಸಿದೆ. ಈ ಮಧ್ಯೆ ಯತ್ನಾಳ್ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಬಿಎಸ್ವೈ ಹಾಗೂ ವಿಜಯೇಂದ್ರ ನಿರಾಕರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.